ಜಪಾನ್ ಯುಎಸ್ ಮೈತ್ರಿಕೂಟದ ಹೊಸ ಸುವರ್ಣ ಯುಗ. ಟೋಕಿಯೋದ ಅಕಾಸಕ ಅರಮನೆಯಲ್ಲಿ ನಡೆದ ಆತ್ಮೀಯ ಸ್ವಾಗತ ಸಮಾರಂಭ. ಎನ್ಸಿಐಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ಲಕ್ಷ್ಮಿ ಅರಸ್. ಟೋಕಿಯೋದ ಅಕಾಸಕ ಅರಮನೆಯಲ್ಲಿ ನಡೆದ ಆತ್ಮೀಯ ಸ್ವಾಗತ ಸಮಾರಂಭದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಜಪಾನ್ ಪ್ರಧಾನಿ ಸನೆ ತಕೈಚಿ ಅವರೊಂದಿಗೆ ಸೇರಿಕೊಂಡರು. ಇಬ್ಬರು ನಾಯಕರು ಸಂಬಂಧಗಳನ್ನು ಬಲಪಡಿಸಲು ಮತ್ತು ಜಪಾನ್ ಅಮೆರಿಕ ಮೈತ್ರಿಕೂಟದ ಹೊಸ ಸುವರ್ಣಯುಗ ಎಂದು ತಕೈಚಿ ವಿವರಿಸಿದ್ದನ್ನು ಪ್ರಾರಂಭಿಸಲು ಪ್ರತಿಜ್ಞೆ ಮಾಡಿದರು. ಜಪಾನ್ ಯುಎಸ್ ಮೈತ್ರಿಕೂಟದ ಹೊಸ ಸುವರ್ಣಯುಗವನ್ನ ನಾನು ಸಾಕಾರಗೊಳಿಸಲು ಬಯಸುತ್ತೇನೆ. ಅಲ್ಲಿ ಜಪಾನ್ ಮತ್ತು ಯುನೈಟೆಡ್ ಸ್ಟೇಟ್ಸ್ ಎರಡು ಬಲವಾದ ಮತ್ತು ಹೆಚ್ಚು ಸಮೃದ್ಧವಾಗುತ್ತವೆ ಎಂದು ಜಪಾನ್ನ ಮೊದಲ ಮಹಿಳಾ ಪ್ರಧಾನಿ ತಕೈಚಿ ಇಬ್ಬರು ನಾಯಕರು ಮಾತುಕತೆಗೆ ಕುಳಿತಾಗ ಹೇಳಿದ್ರು. ತಮ್ಮ ಹತ್ಯೆಗೀಡಾದ ಮಾರ್ಗದರ್ಶಕ ಮಾಜಿ ಪ್ರಧಾನಿ ಶಿಂಜೋ ಅಬೆ ಅವರೊಂದಿಗಿನ ಶಾಶ್ವತ ಸ್ನೇಹಕ್ಕಾಗಿ ಅವರು ಟ್ರಂಪ್ಗೆ ಧನ್ಯವಾದವನ್ನ ಅರ್ಪಿಸಿದ್ರು. ತಮ್ಮ ಏಷ್ಯಾ ಪ್ರವಾಸದ ಅತ್ಯಂತ ಜನನಿಬಿಡ ದಿನಗಳಲ್ಲಿ ಒಂದಾದ ಟ್ರಂಪ್ ಅಮೆರಿಕದ ಹತ್ತಿರದ ಮಿತ್ರ ರಾಷ್ಟ್ರಗಳಲ್ಲಿ ಒಂದಕ್ಕೆ ತಮ್ಮ ಭೇಟಿಯನ್ನ ಜಪಾನ್ನ ಮೊದಲ ಮಹಿಳಾ ನಾಯಕಿಯಾಗಿ ತಕೈಚಿ ಅವರ ಪಾತ್ರವನ್ನ ದೊಡ್ಡ ವಿಷಯ ಎಂದು ಹೊಗಳುವ ಮೂಲಕ ಪ್ರಾರಂಭಿಸಿದ್ರು. ಜಪಾನ್ಗೆ ಸಹಾಯ ಮಾಡಲು ನಾನು ಏನು ಬೇಕಾದ್ರೂ ಮಾಡಬಹುದು, ನಾವು ಅಲ್ಲಿಯೇ ಇರುತ್ತೇವೆ ಎಂದು ಅವರು ಹೇಳಿದ್ರು. ಇನ್ನು ನಾವು ಪ್ರಬಲ ಮಟ್ಟದಲ್ಲಿ ಮಿತ್ರರಾಗಿದ್ದೇವೆ. ಇನ್ನು ಇಬ್ಬರು ನಾಯಕರು ಕೈಕುಲುಕುತ್ತಾ ಒಂದು ಹಗುರವಾದ ಕ್ಷಣವನ್ನ ಹಂಚಿಕೊಂಡರು. ಟ್ರಂಪ್ ಅದು ತುಂಬಾ ಬಲವಾದ ಹಸ್ತಲಾಘವ ಎಂದು ಹೇಳಿದ್ರು. ಈ ಕಾರ್ಯಕ್ರಮಕ್ಕೂ ಮೊದಲು ಯುಎಸ್ ವಿಶ್ವಸರಣಿಯ 3ನೇ ಪಂದ್ಯವನ್ನ ವೀಕ್ಷಿಸಿದ್ದಾಗಿ ತಕೈಚಿ ಉಲ್ಲೇಖಿಸಿದ್ದು, ಮುಂದಿನ ವರ್ಷ ಅಮೆರಿಕದ 250ನೇ ವಾರ್ಷಿಕೋತ್ಸವವನ್ನು ಗುರುತಿಸಲು ಜಪಾನ್ ವಾಷಿಂಗ್ಟನ್ಗೆ 250 ಚೆರ್ರಿ ಮರಗಳನ್ನು ಉಡುಗೊರೆಯಾಗಿ ನೀಡಲಿದೆ ಮತ್ತು ಜುಲೈ 4ರ ಆಚರಣೆಗಳಿಗಾಗಿ ಅಕಿತಾ ಫ್ರಿಕ್ಚರ್ನಿಂದ ಪಟಾಕಿಗಳನ್ನು ನೀಡಲಿದೆ ಎಂದು ಹೇಳಿದರು. ಕೆಲವೇ ದಿನಗಳ ಹಿಂದೆ ಅಧಿಕಾರ ವಹಿಸಿಕೊಂಡ ತಕೈಚಿ ತನ್ನ ದೇಶದ ಆರ್ಥಿಕ ಹಿತಾಸಕ್ತಿಗಳನ್ನು ಕಾಪಾಡಿಕೊಂಡು ವಾಷಿಂಗ್ಟನ್ನೊಂದಿಗೆ ಜಪಾನ್ನ ಮೈತ್ರಿಯನ್ನು ಬಲಪಡಿಸಲು ಪ್ರಯತ್ನಿಸುತ್ತಿದ್ದಾರೆ. ಈ ಮಧ್ಯೆ ಟ್ರಂಪ್ ಅಮೆರಿಕದ ಸುಂಕಗಳನ್ನು ಕಡಿಮೆ ಮಾಡಲು ಗುರಿಯನ್ನ ಹೊಂದಿರುವ ವ್ಯಾಪಾರ ಒಪ್ಪಂದದ ಭಾಗವಾಗಿ $550 ಬಿಲಿಯನ್ ಜಪಾನಿನ ಹೂಡಿಕೆಗೆ ಒತ್ತಾಯಿಸುತ್ತಿದ್ದಾರೆ. ಸಮಾರಂಭಕ್ಕೆ ಆಗಮಿಸಿದ ವರದಿಗಾರರನ್ನ ಅಕಾಸಕ ಅರಮನೆಯ ಹೊರಗೆ ನಿಲ್ಲಿಸಲಾಗಿದ್ದ ಚಿನ್ನದ ಬಣ್ಣದ ಫೋರ್ಡ್ F-150 ಮತ್ತು ಹಲವಾರು ಅಮೆರಿಕನ್ ನಿರ್ಮಿತ ಟೊಯೋಟೋ ವಾಹನಗಳು ಸ್ವಾಗತಿಸಿದವು. ಇದು ದಿನದ ಚರ್ಚೆಗಳಲ್ಲಿ ಪ್ರಾಬಲ್ಯ ಹೊಂದಿದ ವ್ಯಾಪಾರ ಮತ್ತು ಸ್ನೇಹದ ವಿಷಯಗಳನ್ನು ಸಂಕೇತಿಸುತ್ತದೆ. ಇನ್ನು ಟ್ರಂಪ್ ಏಷ್ಯಾದಲ್ಲಿ ತಮ್ಮ ವಿದೇಶಾಂಗ ನೀತಿಯ ಬಹುಪಾಲು ಸುಂಕಗಳು ಮತ್ತು ವ್ಯಾಪಾರದ ಸುತ್ತ ಕೇಂದ್ರೀಕೃತವಾಗಿದ್ದರು. ಅವರು ಟೋಕಿಯೋ ಬಳಿಯ ಅಮೆರಿಕನ್ ನೌಕಾನೆಲೆಯಲ್ಲಿ ಡಾಕ್ ಮಾಡಲಾದ ವಿಮಾನವಾಹಕ ನೌಕೆಯಾದ USS ಜಾರ್ಜ್ ವಾಷಿಂಗ್ಟನ್ನಲ್ಲಿ ಮಾತನಾಡಲು ನಿರ್ಧರಿಸಲಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ನಲ್ಲಿ ತಿಳಿಸಿ. ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.